السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على أشرف المرسلين. أما بعد. ಪ್ರೀತಿಯ ವೀಕ್ಷಕರೇ, ಪ್ರತಿ ಒಂದರಿಂದ ಹೊರಬರುವ ಒಂದು ರಹಸ್ಯ. ಪ್ರತಿಯೊಂದು ರೋಗ, ಮಾನಸಿಕ, ಆಧ್ಯಾತ್ಮಿಕ ಮತ್ತು ಸಾವಯವ ಕಾಯಿಲೆಗಳು ಮತ್ತು ರೋಗಗಳು, ಗೀಳುಗಳು, ಆತಂಕ, ಭೀತಿ ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ತೊಡೆದುಹಾಕಲು ಇದು ಒಂದು ದೊಡ್ಡ ರಹಸ್ಯವಾಗಿದೆ. ಇಂತಹ ಹಲವು ರೀತಿಯ ರೋಗಗಳಿಗೆ ನಾವು ಏನು ಮಾಡಬೇಕು? ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಒಂದು ಬಾಟಲಿ ನೀರನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಬಾಯಿಗೆ ಹತ್ತಿರ ತಂದು ಇದನ್ನು ಕ್ರಮವಾಗಿ ಪಠಿಸಿ. ಮೊದಲಿಗೆ ಫಾತಿಹಾ ಸೂರ 7 ಬಾರಿ, ಆಯತುಲ್ ಕುರ್ಸಿ 7 ಬಾರಿ, ಸೂರತುಲ್ ಕುರೈಶ್ 7 ಬಾರಿ, ಸೂರತುಲ್ ಇಖ್ಲಾಸ್ 7 ಬಾರಿ, ಸೂರತುಲ್ ಫಲಕ್ 7 ಬಾರಿ, ಸೂರತುನ್ ನಾಸ್ 7 ಬಾರಿ ಒಂದೊಂದನ್ನು ಓದಿ ಆ ನೀರಿಗೆ ಊದಬೇಕು. ನಂತರ ಸ್ಕ್ರೀನ್ನಲ್ಲಿ ತೋರಿಸುವ ಈ ಒಂದು ಪ್ರಾರ್ಥನೆಯನ್ನು, ದುವಾವನ್ನು ಪಠಿಸಿ 7 ಸಲ. ದುವಾ ಪಠಿಸಿದ ನಂತರ ಇದನ್ನು 7 ಬಾರಿ ಪಠಿಸಿ. ವಯಾ ಅಹ್ಕಮುಲ್ ಹಾಕಿಮೀನ್, ಯಾ ಮುಆಫಿ, ಯಾ ಶಾಫಿ, ಯಾ ಅಲ್ಲಾಹ್ ಅಂತ 7 ಬಾರಿ ಪಠಿಸಬೇಕು. ಅದಾದ ನಂತರ ಸ್ವಲಾತುಲ್ ಇಬ್ರಾಹಿಂ 7 ಸಲ ಪಠಿಸಬೇಕು. ಇದು ಸುಬುಹ್ ನಮಾಜ್ ನಂತರ ಹಾಗೂ ಮಗ್ರಿಬ್ ನಮಾಜ್ ನಂತರ ಓದಬೇಕು. ಓ ಅಲ್ಲಾಹುವೇ, ಈ ಅಧ್ಯಾಯಗಳು, ಶ್ಲೋಕಗಳು ಮತ್ತು ಈ ನೀರನ್ನು ಕುಡಿಯುವವರಿಗೆ ನಿನ್ನ ವಿಶುದ್ಧ ಕುರ್ಆನಿನ ಆಶೀರ್ವಾದದಿಂದ ಎಲ್ಲ ಮಾನಸಿಕ ರೋಗ, ಹೃದಯ ರೋಗ, ಆಧ್ಯಾತ್ಮಿಕದಿಂದ ಬರುವಂತಹ ರೋಗ, ಸಾವಯವ ಮತ್ತು ಮಾಟಮಂತ್ರದ ಕಾಯಿಲೆಗಳು, ನೋವುಗಳು ಮತ್ತು ಸ್ಪಷ್ಟ, ಗುಪ್ತ, ಅಸ್ಪಷ್ಟ, ಗುಪ್ತ ಮತ್ತು ಕಪಟ ಕಾಯಿಲೆಗಳನ್ನು ತೆಗೆದುಹಾಕಿ ರದ್ದುಗೊಳಿಸು, ಅಳಿಸಿ ಹಾಕು ಅಲ್ಲಾಹುವೇ ಮತ್ತು ನಾಶ ಮಾಡು ಅಲ್ಲಾಹುವೇ. ಓ ಲೋಕಗಳ ಪ್ರಭುವೇ, ಓ ನ್ಯಾಯಾಧೀಶರಲ್ಲಿ ಬುದ್ಧಿವಂತನೇ, ಓ ಗುಣಪಡಿಸುವವನೇ, ಓ ಅಲ್ಲಾಹುವೇ, ನೀನು ಶಿಫಾ ಮಾಡು. ನೀವು ನೀರಿಗೆ ಊದಿದ ನಂತರ ಖಾಲಿ ಹೊಟ್ಟೆಯಲ್ಲಿ ಮತ್ತು ಮಲಗುವ ಮೊದಲು ಅದನ್ನು ಕುಡಿಯಬೇಕು. ನೀವು ಆರೋಗ್ಯ, ಸ್ವಾಸ್ಥ್ಯ, ಸೌಖ್ಯ, ಗುಣಪಡಿಸುವಿಕೆ ಮತ್ತು ಶಕ್ತಿಯನ್ನು ನೋಡಲು ಸಾಧ್ಯ. ಮತ್ತು ಕುಡಿಯುವವರ ಮೂಲಕ ಅದ್ಭುತವಾದ ಶಕ್ತಿ ಮತ್ತು ಆಧ್ಯಾತ್ಮಿಕತೆಯು ಹರಿಯುವುದನ್ನು ನೀವು ಅನುಭವಿಸುವಿರಿ. ಕಾರಣ ವಿಶುದ್ಧ ಕುರ್ಆನ್ ಓದಿದ ನಂತರ ನಿಮಗೆ ಇದರ ಪ್ರತಿಫಲ ಅಲ್ಲಾಹು ಖಂಡಿತ ನೀಡುವನು. ಈ ರಹಸ್ಯವು ಎಲ್ಲರಿಗೂ ಸೂಕ್ತವಾಗಿದೆ, ಚಿಕ್ಕವರು, ಹಿರಿಯರು, ಪುರುಷರು ಮತ್ತು ಮಹಿಳೆಯರು. ಆದರೆ ಇದನ್ನು ಕನಿಷ್ಠ 41 ದಿನಗಳ ಕಾಲ ನಿರ್ವಹಿಸಿ ಓದಬೇಕು. ಅಭ್ಯಾಸ ಮಾಡಿದರೆ ಇದು ದೇಹದಿಂದ ಕಾಯಿಲೆಗಳು, ನೋವುಗಳು ಮತ್ತು ಮಂತ್ರಗಳನ್ನು ತೆಗೆದುಹಾಕುತ್ತದೆ. ಅಲ್ಲಾಹು ದಾನಿಯಾಗಿದ್ದಾನೆ ಮತ್ತು ಸಹಾಯಕನಾಗಿದ್ದಾನೆ. ಅಲ್ಲಾಹು ನಮ್ಮ ಶರೀರದಲ್ಲಿರುವಂತಹ ಎಲ್ಲಾ ವಿಧ ಮಾನಸಿಕ, ಅದೇ ರೀತಿ ದೈಹಿಕವಾದ ರೋಗಗಳನ್ನು ಅಲ್ಲಾಹು ಶಿಫಾ ಮಾಡಿ ಅನುಗ್ರಹಿಸಲಿ.
ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.